ಅವರ ಒಂದು ಮುಖವಾಡವೇ ಒಂದಿರುತ್ತೆ, ಅವ್ರ ನೈಜತೆಯಲ್ಲಿ ಬೇರೆ ಇರುತ್ತೆ. ಜನರ ಮುಂದೆ ತಮ್ಮನ್ನ ಪೋರ್ಟ್ರೇ ಮಾಡಿಕೊಳ್ಳುವ ರೀತಿಯಲ್ಲಿ ಅವ್ರಿಗೆ ಗಳಿಸುವ ಪಾಪ್ಯುಲಾರಿಟಿ ಇದೆಯಲ್ಲ, ಯಾರು ಅವ್ರನ್ನ ಫಾಲೋ ಮಾಡ್ತಿದ್ದಾರೋ ಅವರು ಇದೇ ಇವರು ನಿಜವಾದ ವ್ಯಕ್ತಿ ಅಂತ ಹೇಳ್ಬಿಟ್ಟು ಫಾಲೋ ಮಾಡ್ತಿದ್ದಾರೆ. ಈಗ ಅಂತ ಒಂದು 2 ಸೋಷಿಯಲ್ ಇನ್ಫ್ಲೂಯೆನ್ಸರ್ಗಳ ಲಕ್ಷಾಂತರ ಫಾಲೋವರ್ಸ್ ಹೊಂದಿರೋ ನಮ್ಮಲ್ಲಿ ಅಂತೂ ಕೆಲವೊಂದು ಕೇಸ್ಗಳಲ್ಲಿ ಸುಳ್ಳು ಕೇಸನ್ನ ಎಳೆದು ಕೊಡೆ ತಿರುಗಿಸಿ ಅವರ ಮುಖವಾಡ ಕಳಿಸಿದ್ದು ನಾವು ನೋಡಿದೀವಿ. ಜನ ಅವ್ರನ್ನೇ ನಿಜವಾದ ಇನ್ಫ್ಲೂಯೆನ್ಸರ್ ಅಂತೇಳಿ ನಂಬಿ ಲಕ್ಷ ಮಿಲಿಯನ್ಸ್ ಅಲ್ಲೇ ಅವರ ಸ್ಟೋರಿಗಳು ಓಡಿತ್ತು. ನಂತರ ಗೊತ್ತಾಗಿದ್ದು ಅದು ಎಲ್ಲ ಫೇಕ್ ಸ್ಟೋರಿಗಳು ಅಂತ, ಫ್ಯಾಬ್ರಿಕೇಟೆಡ್ ಕಂಟೆಂಟ್ ನ ಚಂದ ಮಾಡಿ ಕೊಟ್ಟಿದ್ದು ಅಂತ. ಇಲ್ಲಿ ಕೂಡ ಅಷ್ಟೇ, ಕೇರಳದಲ್ಲಿ 2 ಇನ್ಫ್ಲೂಯೆನ್ಸರ್ಗಳ ಮುಖವಾಡ ಜನರ ಮುಂದೆ ಬಟಾ ಬಯಲಾಗಿದೆ. ಈ 2 ಇನ್ಫ್ಲೂಯೆನ್ಸರ್ ಅಲ್ಲಿ ಒಬ್ಬ ಇನ್ಫ್ಲೂಯೆನ್ಸರ್ ನಮ್ಮ ಕರ್ನಾಟಕ ಬೆಂಗಳೂರಿನಂತೂ ಸಿಕ್ಕಾಬಟ್ಟೆ ಟಾರ್ಗೆಟ್ ಮಾಡಿ ವಿಡಿಯೋಗಳನ್ನ ಮಾಡ್ತಿದ್ದ. ನಮ್ಮ ಬೆಂಗಳೂರನ್ನ ಒಂಥರ ಡ್ರಗ್ಸ್ ಮಾಫಿಯಾದ ಕೂಪ ಎಂಬಂತೆ ವರ್ಣಿಸ್ತಾ ಇದ್ದ. ಇಲ್ಲಿಯ ಪೊಲೀಸರು, ಕರ್ನಾಟಕದ ಪೊಲೀಸರು ಈ ಒಂದು ಡ್ರಗ್ಸ್ ಮಾಫಿಯಾಕ್ಕೆ ಸಹಾಯ ಮಾಡ್ತಿದ್ದಾರೆ, ಹಾಗಾಗಿ ವಿದ್ಯಾರ್ಥಿಗಳಿಗೆಲ್ಲ ಡ್ರಗ್ಸ್ ನ ಹಂಚ್ತಾ ಇದ್ದಾರೆ, ಹಾಗೆ ಹೀಗೆ ಒಂದು ಸಪ್ತಗಿರಿ ಆಚಾರ್ಯ ಹೀಗೆ 2-3 ಕಾಲೇಜುಗಳ ಹೆಸರುಗಳನ್ನೆಲ್ಲ ಹೇಳಿ ಆತ ಆ ರೀತಿಯ ವಿಡಿಯೋ ಕಂಟೆಂಟ್ ಗಳನ್ನ ಮಾಡ್ತಿದ್ದ. ಈತನ ವಿಡಿಯೋ ಕಂಟೆಂಟ್ ನೋಡಿ ಜನರು ಅಬ್ಬಾ ಈತನಪ್ಪ ನಿಜ ಒಂದು CBI ಆಫೀಸರ್ಗಿಂತ ಈತನ ಬ್ರಿಲಿಯಂಟ್ ಅದಲ್ಲಿ ಎಲ್ಲರೂ ಎಷ್ಟು ಅಂದ್ರೆ ಅವನಿಗೆ ಕೆಲವೇ ತಿಂಗಳಲ್ಲಿ 600K ಫಾಲೋವರ್ಸ್ ನ ಗಳಿಸಿದ್ದ. ಅಂದ್ರೆ ಆತ ಯಾವ ರೀತಿ ಜನರನ್ನ ಮ್ಯಾನಿಪುಲೇಟ್ ಮಾಡಿರ್ಬೋದು. ಫುಲ್ ಇದೇ ಹೇಳ್ತಿದ್ದ. ಆತನ ಒಂದು ಟಾಪಿಕ್ ಅಂದ್ರೆ ಡ್ರಗ್ಸ್ ಮತ್ತೆ ಮತ್ತೊಂದು ಇದೆರಡೇ ಟಾಪಿಕ್ ಇಟ್ಕೊಂಡು ಈತ ಕಂಟೆಂಟ್ ಗಳನ್ನ ಬಿಡ್ತಿದ್ದ. ಹೇಗೆ ಬಿಡ್ತಿದ್ದ ಅಂದ್ರೆ ನಾನು ಒಳ್ಳೆ ಸಾಚಾತ. ಆದ್ರೆ ಕರ್ಮ ಅನ್ನೋದು ಒಂದು ಇರುತ್ತೆ ನೋಡಿ, ಕರ್ಮ ಹೇಗೆ ಅದ್ರಲ್ಲೂ ಆತ ಪಾಪ ಒಬ್ಬ ಕ್ಯಾನ್ಸರ್ ಇಂದ ಒಳಗಾಗಿ ತುಂಬಾ ಸಫರ್ ಆದ ವ್ಯಕ್ತಿಯನ್ನು ತುಂಬಾ ನೆಗೆಟಿವ್ ಆಗಿ ಕೂಡ ಪೋರ್ಟ್ರೇಟ್ ಮಾಡಿ ಅದರಿಂದ ವ್ಯೂಸ್ ರೀಚ್ ಕಲ್ಸಕ್ಕೆ ನೋಡಿದ್ದ. ಅದು ಕೇಸ್ ಆದಾಗ ಆ ಸ್ಟೋರಿಗಳನ್ನ ರಿಮೂವ್ ಮಾಡಿದ್ದ. ಇವನು ಈಗ ಯಾರು ಇವನ ನಿಜವಾದ ಮುಖವಟ್ಟನ್ನ ಯಾರು ಬಂದು ತೋರಿಸಿದಲ್ಲ, ಅವನಿಗೆ ಗೊತ್ತಿಲ್ಲದ, ಅದಕ್ಕೆ ಹೇಳೋದು ಕರ್ಮ ರಿಟರ್ನ್ಸ್ ಅಂತ ಗೊತ್ತಿಲ್ಲದ ಜನರ ಮುಂದೆ ಈಗ ಅವನ ಮುಖವಾಡ ಬಯಲಾಗಿದೆ. ಯಾವ ಡ್ರಗ್ಸ್ ಮಾಫಿಯಾ, ಯಾವ ಒಂದು ಇದರ ಬಗ್ಗೆ ಅಥವಾ ನಾನೊಂದು ದೊಡ್ಡ ಹೋರಾಟಗಾರ ಬಿಂಬಿತ ಅಂತದ್ದೇ ಡ್ರಗ್ಸ್ ತಕೊಂಡು ಇವಾಗ ದುಬೈಯಲ್ಲಿ ಪೊಲೀಸರು ಅದನ್ನು ಬಂಧಿಸ್ತಾರೆ. ಏನಾಯ್ತು ಅಂದ್ರೆ 2 days ಬಿಫೋರ್ ಅಂದ್ರೆ ಮೊನ್ನೆ ಈತ ಮಧ್ಯರಾತ್ರಿ 3 ಗಂಟೆ ರಾತ್ರಿ ಅಂತೆ ಇವನಿಗೆ ಗೊತ್ತಿಲ್ಲದ ಲೈವಿಗೆ ಹೋಗ್ಬಿಟ್ಟಿದ್ದಾನೆ. ಹಾಗೆ ಲೈವಿಗೆ ಬಂದಾಗ ಈತನ ಕೈಲಿದೆ ಅದೇ ಇವನಿಗೆ ಬೋಧ ಇರ್ಲಿಲ್ಲ, ಯಾಕಂದ್ರೆ ಅವ್ನು ತೆಗೆದುಕೊಳ್ತಿರೋ ವಸ್ತು ಆಗಿತ್ತು, ಲೈವ್ ಆಗ್ಬಿಟ್ಟಿದೆ, ಜನ ಎಲ್ಲ ನೋಡ್ತಾ ಇದ್ದಾರೆ. ಈತ ಲೈವ್ ಅಲ್ಲಿ ಕೂತು ಆ ಒಂದು ಮಾದಕ ದ್ರವ್ಯವನ್ನು ತೆಗೆದುಕೊಳ್ತಾ ಇದ್ದಾನೆ. ಅಷ್ಟೇ ಅವನ ಕಟ್ಟಿಕೊಂಡಿದ್ದ ಆ ಮುಖವಾಡ ಇದೆಯಲ್ಲ ಅದು ಅಷ್ಟು ಕಳಚಿ ಬಿದ್ದಿದೆ. ಆದ್ರೂ ಈಗ ಹೋಗಿ ನೋಡಿದ್ರೆ ಆತನ ಪೇಜಿಯಲ್ಲಿ ಪುನಃ 600K ಅಂದ್ರೆ ತುಂಬಾ ಹೋದ್ರು, ಈಗ ಪುನಃ 100 ಲಕ್ಷಕ್ಕಿಂತ ಮೇಲೆ ಫಾಲೋವರ್ಸ್ ಇನ್ನೂ ಇದ್ದಾರೆ. ಅಂದ್ರೆ ಯೋಚನೆ ಮಾಡಿ, ಇಂಥವ್ರನ್ನ ಫಾಲೋ ಮಾಡೋರು ಎಂತ ಮನಸ್ಥಿತಿಯವರು ಅಂತ. ಈತನ ಕಥೆ ಹೇಗೆ ಅಂದ್ರೆ, ಈಗ ಇನ್ನು ಅವನು UAE ಅಲ್ಲಿ ನಾನು ಈಗ ಈ ತರ ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿ ಕೊಡ್ತೀನಿ, ಈಗ ನಾವು ಒಂದು ಚಾನೆಲ್ ಗಳ ಸ್ಟಾರ್ಟ್ ಮಾಡಿ ನಿಮ್ಗೆ ಚಾನೆಲ್ ಗ್ರೋ ಆಗಕ್ಕೆ ಟಿಪ್ಸ್ ಕೊಡ್ತೀನಿ ಅಂತ ಒಂದು ಕಂಪನಿನೇ ಸ್ಟಾರ್ಟ್ ಮಾಡಿದ್ದ. ಇವನ ಹತ್ರ ನಮ್ಮ ಚಾನೆಲ್ ಗ್ರೋ ಆಗಕ್ಕೆ ಟಿಪ್ಸ್ ಕೇಳಕ್ ಹೋದ್ರೆ ನಾವು ಪಾತಾಳಕ್ಕೆ ಬೀಳೋದು ಗ್ಯಾರಂಟಿ. ಯಾಕೆಂದ್ರೆ ಇವನ್ ಫುಲ್ ಅಂದ್ರೆ ಇದ್ದ ಕಥೆನೇ ಹೇಳ್ತಿಲ್ಲ, ವಾಯ್ಸ್ ಚೇಂಜ್ ಮಾಡಿ ಏನೇನೋ ಕತೆ ಹೇಳಿ ಒಂದು ಹೆಣ್ಣು ಸಂಕಷ್ಟದಲ್ಲಿರುವಂತೆಲ್ಲ ಸ್ಟೋರಿ ಬಿಟ್ಟು ಅದೆಲ್ಲ ಇವನು ಮೂಲಕ ಸ್ಟೋರಿ ವಾಯ್ಸ್ ಚೇಂಜ್ ಮಾಡಿದಂತ ಸ್ಟೋರಿ ಆಗಿತ್ತು. ಮತ್ತೊಬ್ಳ ಹೆಣ್ಣು ತನ್ನ ಕಷ್ಟದ ಟೈಮಲ್ಲಿ ಏನೋ ಒಂದು ಹೇಳ್ಕೊಳಕ್ಕೆ ಇವನ ನಂಬಿ ಬಂದಾಗ, ಇದೆಲ್ಲ ನೋಡಿದ್ಲಲ್ಲ ಇವನ ಹೀರೋ ಅಂತ ಹೇಳಿ ಬಂದಾಗ, ಅವಳ ಒಂದು ಕನ್ಸೆಂಟ್ ಇಲ್ಲದೆ ಅವಳ ಬಗ್ಗೆ ವಿಡಿಯೋ ಹರಿಬಿಟ್ಟಿದ್ದ. ಈ ರೀತಿ ಆದ್ರೆ ಎಲ್ಲರೂ ಇವನ ವಾವತ್ತು ನಂಬಿದ್ರು ನೋಡಿ. ಆ ದೇವ್ರೆ ಇಲ್ಲ ನೀನ್ ಎಷ್ಟು ಮೆರೆಯಕ್ ಬಿಡಲ್ಲ, ನೀನ್ ಏನು ಅಂತ ತೋರಿಸ್ತಿದ್ದೇಳಿ ಬಟಾ ಮೈಲು ಮಾಡಿದೆ. ಯಾರಿಲ್ಲ, ತನ್ನ ಹಳ್ಳವನ್ನ ತಾನೇ ತೋಡ್ಕೊಂಡಿದ್ದ. ಅವನ ಯಾರು ಇನ್ವೆಸ್ಟಿಗೇಷನ್ ಮಾಡಿ ಕಂಡಿಡ್ತಿದಲ್ಲ, ಅವನ ಮೇಲೆ ಯಾರು ಆರೋಪ ಮಾಡಿದಲ್ಲ. ಮಧ್ಯರಾತ್ರಿ ಕೂತ ಬೆಳಿಗ್ಗೆಲ್ಲ ಅದು ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತಲ್ಲ, ಬೆಳಿಗ್ಗೆಲ್ಲ ಅವನು ಹೋರಾಟ ಮಾಡುದು ಡ್ರಗ್ಸ್ ವಿರುದ್ಧ. ರಾತ್ರಿ ಅವ್ನು ತೆಗೆದುಕೊಳ್ತಿದ್ದು ಡ್ರಗ್ಸ್. UAE ಪೊಲೀಸರು ಅವನ ಬಂಧಿಸಿದ್ದಾರೆ. ಇನ್ನು ಅವನಿಗೆ ಆ ಕಂಟ್ರಿಗಳಿಗೆ ಎಂಟರ್ ಇರಲ್ಲ. ನೆಕ್ಸ್ಟ್ ಇನ್ನು ಅವನ ಕಳಿಸ್ಬೇಕಾಗಿದ್ದು ಕೇರಳದಲ್ಲಿ ಅವನು ಅಷ್ಟು
ಅಷ್ಟು ಈ ರೀತಿ ಸ್ಟೋರಿಗಳನ್ನ ಮಾಡಿ, ಅವನ ಸ್ಟೋರಿ ಮಾಡಿದವರು ಎಲ್ಲರೂ ಒಳ್ಳೆಯವರತ್ತಲ್ಲ, ಆದ್ರೆ ಅವನಷ್ಟು ಒಂದು ಶತ್ರುತೆ ಕಳಿಸ್ತೀನಿ. ನೆಕ್ಸ್ಟ್ ಅಲ್ಲದೆ ಅವನು ಬೆಂಗಳೂರಿಗೆ ಬರ್ಬೇಕು. ಯಾವ ಬೆಂಗಳೂರಿನ ಅವನು ದೂರದಿದ್ದನೋ ಆ ಬೆಂಗಳೂರಿಗೆ ಬಂದು ಅವನಿಗೆ ಜೀವನ ಮಾಡಕ್ಕಾಗತ್ತಾ? ಈಗ ತಾನು ತೋಡಿಕೊಂಡ ಹಳ್ಳಕ್ಕೆ ತಾನೇ ಬಿದ್ದುಕೊಂಡು ಒಂಥರ ಸಮಾಧಿ ರೀತಿ ಆಗಿದ್ದಾನೆ. ಇನ್ಫ್ಲುಯೆನ್ಸ್ ಅಲ್ಲಿ ಇನ್ನೊಬ್ರು, ಈ ಹುಡುಗಿ ಚಿಕ್ಕ ಪ್ರಾಯದಿಂದ ಇನ್ಫ್ಲುಯೆನ್ಸ್ ಆಗಿ ಬರಿದೆ. ಇವಳ ಕಂಟೆಂಟ್ ಹೇಗಿರುತ್ತೆ ಅಂದ್ರೆ, ಕಾರ್ನಲ್ಲಿ ಕೂತು ಕಂಟೆಂಟ್ ಮಾಡ್ತಾಳೆ, ಬಾಯಿಗೆ ಬಂದಂತೆ ಬೈಯೋದು. ಒಂಥರ ಎಲ್ಲರ ನಾನು ನಮ್ಮ ಅಜ್ಜಿಂದ್ರಲ್ಲ ಆ ರೀತಿ ಬೈಯೋದು ಕಂಡಿದ್ದೆ. ಈ ಜನರೇಷನ್ ಅವರೆಲ್ಲ ಅಷ್ಟು ಕೆಟ್ಟದಾಗಿಲ್ಲ, ಅಸಹ್ಯಾಗಿ ಬೈತಾಳೆ ಎಲ್ಲರನ್ನ ಕಂಟೆಂಟ್ ಮಾಡುವಾಗ. ಆ ರೀತಿ ಉಗ್ದು ಉಪ್ಪಿಗಾಕಿ ಕಂಟೆಂಟ್ ಮಾಡೋದು. ಇದಕ್ಕೆ ಒಂದು ಫಾಲೋವರ್ಸ್ ಅಂದ್ರೆ ಕಣ್ರಿ, ಅಷ್ಟು ಫಾಲೋವರ್. ನಾನು ದೊಡ್ಡ ಸಾಚ ಏನಂತೆ ಕಂಟೆಂಟ್ ಮಾಡೋದೇ ಮಾಡೋದು. ಪಾಪ ಅಲ್ಲಿ ಒಂದು ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಅವರು ಒಬ್ರು ಇದ್ರೆ, ಅವ್ರನ್ನೆಲ್ಲ ಟಾರ್ಗೆಟ್ ಮಾಡಿ ಸಿಕ್ಕಾಬಟ್ಟೆ ಈಕೆ ಫೇಮಸ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ಲು. ಏನು ವಿಷಯ ತಗೊಂಡ್ರು ಟಾರ್ಗೆಟ್ ಮಾಡಿ, ಯಾರನ್ನ ಟಾರ್ಗೆಟ್ ಮಾಡಿ ಉಗ್ಯೋದು. ಈಗ ನಾಳೆ ನಾವೇ ಇದನ್ನ ಹಾಕಿದೀವಿ, ನಾಳೆ ನಾಡ್ದಾಗಿ ಅವಳ ಚಾನಲ್ ನಮ್ಮನ್ನು ಉಗಿಬಹುದು. ಆ ರೀತಿಯ ಒಂದು ಹೆಣ್ಣು. ಇವಳದ ಕತೆ ಏನು ಅಂದ್ರೆ, ನಮ್ಮ ಕುಂಬಳೆ ಇದೆಯಲ್ಲ, ಕಾಸರಗೋಡು ಕುಂಬಳೆ, ಇಲ್ಲಿಯ ಪೊಲೀಸರು ಈಕೆ ಮಿತಿ ಮೀರಿ ಮದ್ಯ ಸೇವಿಸಿ ಗಾಡಿ ಚಲಾಯಿಸಿದ್ಲು ಅಂತ ಹೇಳ್ಬಿಟ್ಟು ಕೇಸ್ ಮಾಡಿ, ಆ ಕೇಸು ದೊಡ್ಡದಾಗಿ ಸುದ್ದಿ ಮಾಡಿತ್ತು. ಮದ್ಯ ಸೇವಿಸಿ ಬರುವಾಗ ಪೊಲೀಸರು ಈಕೆನ ತಡಿತಾರೆ. ಆದ್ರೆ ಈಗ ಗಾಡಿ ನಿಲ್ಲಿಸದ ಪಲಾಯನ ಆಗ್ತಾಳೆ. ಈಕೆ ಗಾಡಿ ನಿಲ್ಲಿಸಿದ ಪಲಾಯತನದಾಗ ಪೊಲೀಸರು, ಕುಂಬಳೆ ಪೊಲೀಸರು ಚೇಸ್ ಮಾಡ್ಕೊಂಡು ಹೋಗಿ ಆಕೆಯನ್ನ ಹಿಡಿತಾರೆ. ಹಿಡಿದ ಪರಿಸ್ಥಿತಿ ಅಗತ್ಯಕ್ಕಿಂತ ಹೆಚ್ಚು ಮದ್ಯ ಸೇವನೆ ಅಂತ ಎಲ್ಲಾ ವರದಿಗಳು ಬಂದಿದೆ. ಈಗ ಅವಳು ಗಮ್ಮತ್ತಿದೆ. ಈಗೆಲ್ಲ ಮುಖವಾಡ ಬಿಚ್ಚಿ ಆಯ್ತು ಜನರ ಮುಂದೆ. ಎಲ್ಲ ನ್ಯೂಸ್ ಮೀಡಿಯಾಗಳಲ್ಲಿ ಆಕೆ ಕರ್ನಾಟಕದ ನ್ಯೂಸ್ ಮೀಡಿಯಾದಲ್ಲೂ ಬಂತು, ಮಲಯಾಳಂ ಮೀಡಿಯಾಗಳಲ್ಲಂತೂ ಆಕೆ ಸ್ಟೋರಿ ರಾರಾಜಿಸ್ತು. ಈಗ ಅವಳದು ಇನ್ನೂ ಚೆನ್ನಾಗಿದೆ ರೀ. ಈಗ ಮದ್ಯವನ್ನು ಪ್ರಮೋಟ್ ಮಾಡುವ ಒಂದು ಕೆಲಸಕ್ಕೆ ಆಕೆ ಮುಂದೆ ಆಗ್ತಾ ಇದ್ದಾಳೆ. ಯಾವ್ದು ಪೊಲೀಸರು ಬೈಲು ಕುಡಿದು ಅವ್ರನ್ನ ಸಸ್ಪೆಂಡ್ ಅದನ್ನೆಲ್ಲ ಇಟ್ಕೊಂಡು, ನೀವು ಕುಡಿದ್ರೆ ಮನೇಲಿ ಕುಡೀರಿ, ಹಾಗೆ ಅವಳ ಒಂದು ಸೈಡ್ ಅನ್ನ ಒಂಥರ ನಾನು ಸರಿ ಇದ್ದೆ ಅಂದ್ರೆ ಏನು, ಅವಳು ಮಾಡಿದ ಒಂದು ತಪ್ಪನ್ನ ಸರಿ ಮಾಡೋ ಒಂದು ಕೆಲಸದಲ್ಲಿ ನಿರಂತರವಾಗಿ ಬ್ಯುಸಿ ಆಗಿದ್ದಾಳೆ. ಇವರೆಲ್ಲ ಇನ್ಫ್ಲುಯೆನ್ಸರ್ಗಳು. ಇನ್ನು ಕೆಲವು ಇನ್ಫ್ಲುಯೆನ್ಸ್ಗಳು, ನಾವು ಪ್ರೀತಿ ಅಂದ್ರೆ ಹಾಗೆ, ಪ್ರೇಮ ಅಂದ್ರೆ ಹಾಗೆ, ನಮ್ಮನ್ನ ನೋಡಿ ಬಾಕಿದವ್ರು ಪ್ರೀತಿಸ್ಬೇಕು ಅಂತೇಳಿ ಪೋಟ್ರೆ ಮಾಡ್ತಾ ಬರ್ತಾರೆ. ಅದನ್ನ ನೋಡಿ ಜನ ಒಂದಿಷ್ಟು ಮೆಚ್ಕೊಳ್ತಾರೆ. ಅದಾದ ಮೇಲೆ ಕೈ ಕೊಟ್ಟು ಬೇರೆ ಬೇರೆ ಹುಡುಗಿನ ನೋಡಿ ಹೋಗ್ತಾ ಇರ್ತಾರೆ. ಆಮೇಲೆ ಅಲ್ಲಿಂದ ಫೇಮಸ್. ಇಂಥ ಕಂಟೆಂಟ್ಗಳನ್ನ ಮಾಡುವವರು, ಈ ರೀತಿಯ ಒಂದು ನಮ್ ಜನರೇಷನ್ ಅವ್ರು ಯಾರನ್ನ ಫಾಲೋ ಮಾಡ್ತಾರೆ ಈ ರೀತಿಯ ಇವ್ರಿಗೆಲ್ಲ ಮಿಲಿಯನ್ ವ್ಯೂಸ್ಗಳು. ಏನೂ ಇಲ್ಲ, ಈ ಹುಡುಗಿಗೆ ಮೋಸ ಮಾಡು, ಇನ್ನೊಂದು ಹುಡುಗಿ ನಡಕ್ಕೋ, ಅದ್ರ ಸ್ಟೋರಿಗಳನ್ನ ಹಾಕ್ತಾ ಹೋಗು, ಅಲ್ಲಿ ವ್ಯೂಸೆ. ಈ ಕಡೆ ತಾನು ಇರೋದೊಂದು, ಇನ್ನೊಂದು ಮುಖವಾಡ ಹಾಕು, ಇವ್ರ ವ್ಯೂಸೆ. ಸೋಷಿಯಲ್ ಮೀಡಿಯಾದಲ್ಲಿ ಆಡಾಡ್ತಿರೋರು ಎಲ್ಲರೂ ಸ್ಟಾರ್ಗಳೇ. ಇಲ್ಲಿ ನಾವು ಯಾರನ್ನ ಫಾಲೋ ಮಾಡ್ಬೇಕು ಅನ್ನೋದಕ್ಕಿಂತ ಈ ಸಮಾಜಕ್ಕೆ ಯಾರು ಏನ್ ಸಂದೇಶ ಕೊಡ್ತಿದ್ದಾರೆ ಅಂತವ್ರನ್ನ ಫಾಲೋ ಮಾಡ್ಬೇಕಾಗತ್ತೆ. ಈ ರೀತಿ ಅಲ್ಲ, ಇವರು ಎಲ್ಲ ಮುಖವಾಡ ಹಾಕೊಂಡಿದ್ರು, ತುಂಬಾ ಒಳ್ಳೆ ಸಂತೋಷ. ನಾವಾದ್ರೂ ಫಾಲೋ ಮಾಡ್ಬಿಡ್ಬೇಕು. ಏನು ಮಾಫಿಯಾ ವಿರುದ್ಧ ಒಂದು ಹೋರಾಟ ಅಂದ್ರೆ ಎಂತ ಧೈರ್ಯ ಬೇಕು. ಈ ರೀತಿ ಗಟ್ಟಿಯಾಗಿ ನಮ್ಮಲ್ಲಿ ರವಿ ಬೆಳಗೆರೆ ಹೆಸರೆಲ್ಲ ಮಾತಾಡ್ತಿದ್ರು, ಆ ರೀತಿ ಹುಡುಗ ಮಾತಾಡ್ತಾ ಇದ್ದ. ಈಗ ನೋಡಿ, ಪೊಲೀಸರ ಅತಿಥಿ. ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಅನ್ನ ಫಾಲೋ ಮಾಡಿ, ಆದ್ರೆ ಬ್ಲೈಂಡ್ ಆಗಿ ಫಾಲೋ ಮಾಡ್ಬಿಡಿ ಅಷ್ಟೇ.